ಹಾಗಾದ್ರೆ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಪ್ರಮುಖ ಹಬ್ಬಗಳು ಯಾವುದು ಅಂತ ಹೇಳುವಂಥದ್ದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಒಂದು, ಶ್ರಾವಣ ಸೋಮವಾರ. ಈ ದಿನದಂದು ಉಪವಾಸ ಮಾಡಿ ಶಿವನನ್ನ ಭಕ್ತಿಯಿಂದ ಆರಾಧಿಸ್ತಾರೆ. ಅವಿವಾಹಿತರು ಈ ದಿನ ಶಿವನನ್ನ ಆರಾಧಿಸಿದರೆ ಯೋಗ್ಯನಾದಂತಹ ವರ ಅವಶ್ಯಕತೆ ಇರುವಂತವರಿಗೆ, ವಧುವಿನ ಅವಶ್ಯಕತೆ ಇರುವಂತವರಿಗೆ ವಧು ಇವನ್ನ ಪಡೆದುಕೊಳ್ಬಹುದಂತೆ. ಹಾಗೆ ನಾಗರ ಪಂಚಮಿ, ಇದನ್ನ ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನದಂದು ಆಚರಿಸಲಾಗ್ತದೆ. ಮುಂಬರುವ ಅನೇಕ ಹಬ್ಬಗಳಿಗೆ ಮುನ್ನುಡಿ ಬರೆಯುವ ಹಬ್ಬವೇ ಈ ನಾಗರ ಪಂಚಮಿ. ದ್ವಾಪರ ಯುಗದಲ್ಲಿ ಜಯಮೇಜಯ ರಾಜನು ಮಾಡುತ್ತಿದ್ದಂತಹ ಸರ್ಪಸಾತ್ರಯಾಗ ನಿಂತಿದ್ದು ಇದೇ ಶ್ರಾವಣ ಮಾಸದ ನಾಗರ ಪಂಚಮಿಯ ದಿನದಂದು. ಇದು ನಾಗಸಂತತಿಯ ಉಳಿವಿಗೆ ಕಾರಣವಾಯಿತು. ನಾಗರ ಪಂಚಮಿಯಂದು ಶ್ರದ್ಧಾ ಭಕ್ತಿಯುತ ನಾಗರ ಕಲ್ಲಿಗೆ ಅಥವಾ ಹುತ್ತಗಳಿಗೆ ಹಾಲರೆಯುವ ಪದ್ಧತಿ ಎನ್ನುವಂಥದ್ದು ಕೂಡ ಇದೆ. ಈ ಹಬ್ಬದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಸಹ ಷೋಡಶೋಪಚಾರಗಳಿಂದ ಪೂಜಿಸಲಾಗ್ತದೆ. ಇದರಿಂದ ಆಯಸ್ಸು ಮತ್ತು ಆರೋಗ್ಯ ವೃದ್ಧಿಯಾಗಿ ಜಾತಕದಿಂದ ಬರುವ ಸರ್ಪದೋಷದಿಂದ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಿಕೊಳ್ಳಬಹುದು, ಸ್ವಲ್ಪ ಮಟ್ಟಿಗೆ ಮುಕ್ತರಾಗಬಹುದು.